ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಥರ ನಮ್ಮ ಮನೆಗೆ ಒಂದು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಮನೆ ಹತ್ರ ಇರುವಂಥ ಒಂದು ಎಲೆಕ್ಟ್ರಾನಿಕ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತು ಹೋಗಿ ಯಾವ ಒಂದು ಮಿಷಿನ್ ನಮಗೆ ಸಿಗತ್ತೆ ಅಂತೇಳಿ. ನಮ್ಮ ಮನೇಲಿ ಆಲ್ರೆಡಿ ನಾವು ಫ್ರಂಟ್ ಡೋರ್ ಇರುವಂಥ ವಾಷಿಂಗ್ ಮಿಷಿನ್ನ ಯೂಸ್ ಮಾಡ್ತಾ ಇದ್ವಿ. ಅನ್ಫಾರ್ಚುನೇಟ್ಲಿ ಅದು ತುಂಬ ಹಳೇದಾಗಿತ್ತು ಆ್ಯಂಡ್ ತುಂಬ ಸರಿ ರಿಪೇರಿಗೆ ಕೂಡ ಬರ್ತಾ ಇತ್ತು ಆ್ಯಂಡ್ ತುಂಬ ಸರಿ ಸ್ಟಕ್ ಆಗೋದು. ಬಟ್ಟೆಗಳಾಗಿದಾಗ ಎಷ್ಟೊಂದು ಸಲ ಮಿಡಲಲ್ಲಿ ಸ್ಟಕ್ ಆಗಿ 2-3 ಡೇಸ್ ಆಗೋವರೆಗೂ ಎಲೆಕ್ಟ್ರಿಷಿಯನ್ ಬಂದು ಅದನ್ನು ಓಪನ್ ಮಾಡಿ ರಿಪೇರ್ ಮಾಡಿ ವಾಟ್ರೆಲ್ಲ ತೆಗೆದು ತುಂಬ ಸ್ಟಕ್ ಆಗೋದು. ವಾಸ್ ರಿಯಲಿ ಯಾವ ಥರ ಅಂದರೆ ಲಿಟ್ರಲಿ ಫೆಡಪ್ ಆಗಿಬಿಟ್ಟಿದೆ ಮಿಷಿನ್ ಕಡೆಯಿಂದ. ಸೊ ಅದಾದ್ಮೇಲೆ ಸ್ವಲ್ಪ ದಿನ ನಾನು ಗ್ಯಾಪ್ ಬಿಟ್ಟು ಮಿಷಿನ್ ಸವಾಸನ ಬೇಡ ಅಂತೇಳಿ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಅದಾದ್ಮೇಲೆ ನನ್ನ ಹಸ್ಬೆಂಡು ಎಷ್ಟು ದಿನ ಹ್ಯಾಂಡ್ ವಾಶ್ ಮಾಡೋಕ್ಕಾಗುತ್ತೆ, ನಿಮಗೂ ಕೂಡ ಟಯರ್ಡ್ ಆಗುತ್ತೆ, ಮಿಷಿನ್ನ ಪರ್ಚೇಸ್ ಮಾಡು ನೀನು, ಸುಮ್ಮನೆ ಬೆಟರು, ನಮ್ಮ ಬಜೆಟಲ್ಲಿ ಎಷ್ಟು ಬರುತ್ತೆ ಅಷ್ಟೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡು ಅಂತ ಹೇಳಿದರು. ಸೊ ಅದು ಆಲ್ರೆಡಿ ಇತ್ತು, ಅದನ್ನ ಹಾಕ್ಬಿಟ್ಟು ನಾವು ಬೇರೆ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ನಮ್ಮ ಅತ್ತೆ ಮನೆಯಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಮೇಲ್ಗಡೆಯಿಂದ ಡೋರು ಅಂದರೆ ಓಪನಿಂಗ್ ಇರುತ್ತಲ್ಲ, ಈ ಥರ ಮಿಷಿನ್ನ ಯೂಸ್ ಮಾಡ್ತಿದ್ದಾರೆ. ಅವರು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು. ಅವ್ರಿಗೆ ಯಾವುದು ಪ್ರಾಬ್ಲಮ್ಸ್ ಆ ಥರ ಏನೂ ಬಂದಿಲ್ಲ. ಸೊ ನನಗೂ ಯಾವಾಗಲೂ ಅನ್ನಿಸ್ತಿತ್ತು ಈ ಫ್ರಂಟ್ ಡೋರ್ ಚೇಂಜ್ ಮಾಡಿಬಿಟ್ಟು ಈ ಥರ ತಗೊಳ್ಳೋಣ ಅಂತ ಹೇಳಿ. ಬಟ್ LG ಮತ್ತು ಇನ್ನೊಂದು ಕಂಪನಿ ಬರುತ್ತೆ, ಅದರಲ್ಲಿ ಫ್ರಂಟ್ ಡೋರ್ ತುಂಬ ಚೆನ್ನಾಗಿತ್ತು. ಬಟ್ ಈ ಸರಿ ನಾವು ಫ್ರಂಟ್ ಡೋರ್ಗೆ ಹೋಗೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಈ ಥರ ಸ್ಟೀಮರನ್ನು ನಾನು ನೋಡ್ತಾ ಇದ್ದೆ, ಪಾಪುಗೆ ಏನಾದರೂ ಬಾಯ್ಲ್ಡ್ ಮಾಡೋಕ್ಕೆ ವೆಜಿಟೇಬಲ್ ಎಲ್ಲ ಬೇಕಾಗತ್ತೆ ಅಂತ ಹೇಳಿ. ಆ್ಯಂಡ್ ಚಾಪಿಂಗ್ ಆಪ್ಷನ್ ಕೂಡ ಇಲ್ಲಿ ತುಂಬ ಜಾಸ್ತಿ ಇತ್ತು, ಅದನ್ನು ಕೂಡ ನೋಡ್ತಾ ಇದ್ದೀನಿ. ಕೆಟಲ್ ತುಂಬ ಹಳೇದಾಗಿತ್ತು ನಮ್ಮದು, ಗ್ಲಾಸ್ ಕೆಟಲು, ಅದು ಕೂಡ ಒಂದ್ಸರಿ ಬ್ರೇಕ್ ಆಗಿತ್ತು. ಸೊ ಹಂಗಾಗಿ ಕೆಟಲ್ ಕೂಡ ತೊಗೊಳ್ಳೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೆ. ನೆಕ್ಸ್ಟು ನಮ್ಮ ಹಸ್ಬೆಂಡ್ ಇವಾಗ ಏನು ತೋರಿಸ್ತಾ ಇದ್ದಾರಲ್ಲ, ನಾನು ಇವಾಗ ನೋಡ್ತಾ ಇದ್ದೀನಲ್ಲ, ಈ ಮೆಷಿನ್ನೇ ನಾವು ಫೈನಲೈಸ್ ಮಾಡಿದ್ದೀವಿ. ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಇದು ಹಾಟ್ ವಾಟರ್ ಆಪ್ಷನ್ ಕೂಡ ಇತ್ತು. ಮಳೆಗಾಲದಲ್ಲೆಲ್ಲ ಬೆಡ್ಶೀಟ್ ಎಲ್ಲ ನಾವು ವಾಶ್ ಮಾಡಬೇಕು ಅಂದರೆ ಹಾಟ್ ವಾಟರ್ನ ಕೂಡ ಯೂಸ್ ಮಾಡಿಬಿಟ್ಟು ನಾವು ವಾಶ್ ಮಾಡೋವಂಥ ಆಪ್ಷನ್ ಕೂಡ ಇತ್ತು ಇದರಲ್ಲಿ. ಆ್ಯಂಡ್ ಏನು ಪಿನ್ನು, ಕಾಯಿನ್ಸು ಮತ್ತು ಏನಾದರೂ ಬಟ್ಟೆ ಒಳಗಡೆ ಏನಾದರೂ ಇದ್ದರೆ ಅದೆಲ್ಲ ಏನು ಸ್ಟಕ್ ಆಗದೆ ಇರೋ ಥರ ಆಪ್ಷನ್ ಕೂಡ ಇತ್ತು ಅದರಲ್ಲಿ. ಚಿಕ್ಕ ಹೋಲಿತ್ತು, ಸೊ ದಟ್ ಪೆನ್ ಎಲ್ಲ ಏನು ಬಟ್ಟೆಗೆಲ್ಲ ಹಾಕಿರ್ತೀವಲ್ಲ ಅದೇನು ಒಳಗಡೆ ಹೋಗಿ ಸ್ಟಕ್ ಆಗಲ್ಲ, ಆ ಥರ ಆಪ್ಷನ್ ಇತ್ತು. ಆ್ಯಂಡ್ ಇವ್ರ ಹತ್ರ ಹ್ಯೂಜ್ ಕಲೆಕ್ಷನ್ಸ್ ಆಫ್ ಫ್ರೀಝರ್ ಕೂಡ ಇತ್ತು, ತುಂಬ ದೊಡ್ಡ ಫ್ರೀಝರ್ಗಳೆಲ್ಲ ಇಟ್ಟಿದ್ರು ಇಲ್ಲಿ. ಆ್ಯಂಡ್ ನನಗೆ ಬೇಕಾಗಿದ್ದು ಹಾಟ್ ವಾಟರ್ ಯೂಸ್ ಮಾಡಿಬಿಟ್ಟು ವಾಶ್ ಮಾಡುವಂಥ ಒಂದು ವಾಷಿಂಗ್ ಮಿಷಿನ್ನು. ಸೊ ಅದು ನನಗೆ ಫೈನಲ್ ಆಗಿ ಸಿಕ್ತು. ಹೈಲರ್ ಅಂತ ಹೇಳಿ ನಾವು ತೊಗೊಂಡಿದ್ದು ಮಿಷಿನು. ಸೊ ನಾನು ಬಂದು ಅನ್ಬಾಕ್ಸಿಂಗ್ ಮಾಡುವಾಗ ಈ ಮಿಷಿನ್ನ ನಿಮಗೆ ತೋರಿಸ್ತೀನಿ. ಇದು ಒಂದು ಇವರ ಒಂದು ವಾಷಿಂಗ್ ಮಿಷಿನ್ ಕಲೆಕ್ಷನ್ಸು ತುಂಬ ಚೆನ್ನಾಗಿ ಜಾಸ್ತಿನೇ ಇತ್ತು ಇವ್ರ ಹತ್ರ ಹೇಳಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಅದನ್ನೆಲ್ಲ ಮುಗಿಸಿ ನಾವು ಮನೆಗೆ ರಿಟರ್ನ್ ವಾಪಸ್ ಬರೋಷ್ಟರಲ್ಲಿ ಮಳೆ ಅಂದರೆ ಮಳೆ ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಇನ್ನೇನು ಈವ್ನಿಂಗು ನಾವು ಮತ್ತೆ ಔಟ್ಸೈಡ್ ಡಿನ್ನರ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ತುಂಬ ದಿನ ಆಗಿತ್ತು ಔಟ್ಸೈಡ್ ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು. ಸೊ ಇವತ್ತು ಔಟ್ಸೈಡ್ ಊಟಕ್ಕೆ ಹೋಗೋಣ ಅಂತ ಹೇಳಿ ತಾಳಪ್ಪಕಟ್ಟಿ ಬಿರಿಯಾನಿಗೆ ಬಂದಿದ್ವಿ ನಾವು, ದಿಂಡಿಕಲ್ ತಾಳಪ್ಪಕಟ್ಟಿ ಬಿರಿಯಾನಿಗೆ. ಇವ್ರದ್ದಂತೂ ಅಥೆಂಟಿಕ್ ಟೇಸ್ಟ್ ಆಫ್ ಬಿರಿಯಾನೀಸ್. ಇವ್ರು ಏನು ಮಾಡಿದ್ರು ಒಂಥರ ವಿಲೇಜ್ ಸ್ಟೈಲಲ್ಲಿ ಎಲ್ಲ ಕುಟ್ಟಿ ಪುಡಿ ಮಾಡಿ ಮಾಡ್ತಾರಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಟೇಸ್ಟು. ನನಗಂತೂ ತುಂಬ ಇಷ್ಟ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ನನ್ನ ಹಸ್ಬೆಂಡು ಯಾವಾಗಲೂ ಅಂದರೆ ಆ ಸೌತ್ ಸೈಡ್ ಅವರಾಗಿರೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಈ ಬಿರಿಯಾನಿ ಎಲ್ಲ. ಸೊ ಹಂಗಾಗಿ ಇವತ್ತು ಇಲ್ಲಿ ಬಂದು ನಾವು ಒಂದಷ್ಟು ಹೊಸ ಡಿಶಸ್ನ ಟ್ರೈ ಮಾಡೋಣ ಅಂತೇಳಿ ಚಿಕನ್ ಲಿವರು ಟ್ರೈ ಮಾಡ್ತಿದ್ವಿ. ಆ್ಯಂಡ್ ಪಾಪು ಯಾವಾಗ ಇಲ್ಲಿಗೆ ಬಂದರೂ ಇದೊಂದು ಜ್ಯೂಸ್ ತೊಗೊಳ್ತಾಳೆ. ಸೊ ಈ ಜ್ಯೂಸನ್ನು ನಾವು ಯಾವಾಗಲೂ ತೊಗೊಂಡು ಕುಡಿತಾನೆ ಇರ್ತಾಳೆ. ಇದು ಶಿಯಾ ಸೀಡ್ಸ್ ಹಾಕ್ಬಿಟ್ಟು ಕೊಡ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಅದಾದಮೇಲೆ ನಾನು ಚಿಕನ್ ಕಬಾಬ್ನ ಆರ್ಡ್ರ್ ಮಾಡಿದೆ. ಸೊ ಅದು ಕೂಡ ಬಂದಿತ್ತು, ಅದನ್ನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇದು ನಾನು ನೆಕ್ಸ್ಟ್ ಡೇ ವೆಟ್ ಮಾರ್ಕೆಟ್ಗೆ ಅಂತ ಹೇಳಿ ಬಂದಿದ್ದೆ. ವೆಟ್ ಮಾರ್ಕೆಟಲ್ಲಿ ಫಿಶ್ ಎಲ್ಲ ಪರ್ಚೇಸ್ ಮಾಡೋಣ ಅಂತೇಳಿ ಬಂದಿದ್ದೆ. ತುಂಬಾ ಫ್ರೆಶ್ ಆಗಿರುವಂಥ ಫಿಶಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದರು ಮಾರ್ಕೆಟಲ್ಲಿ. ಬೆಳಗ್ಗೆನೇ ಬಂದುಬಿಟ್ರೆ ಈ ಥರ ಪ್ರಾನ್ಸ್, ಫಿಶ್ಶು ನಮಗೆ ಎಲ್ಲ ಸಿಗುತ್ತೆ. ಇನ್ನು ವೆಜಿಟೇಬಲ್ ಅಷ್ಟೇ, ಇವರು ಫಾರ್ಮರ್ಸ್ ಇರ್ತಾರಲ್ಲ ಆಸ್ಟ್ರೇಲಿಯಾ ಮತ್ತು ಈ ಕಡೆಯಿಂದ ಚೈನಾದಿಂದ ಎಲ್ಲ ಫಾರ್ಮರ್ಸ್ ಏನು ಬೆಳೆದಿರ್ತಾರಲ್ಲ ವೆಜಿಟೇಬಲ್ನ
ತೊಗೊಂಡ್ಬಂದು ಇಲ್ಲಿ ವೆಟ್ ಮಾರ್ಕೆಟಲ್ಲಿ $1 $2 $3 ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅವತ್ತೊಂದಿಟ್ಟು ಫಿಶಲ್ಲಿ ನಾನು ಫಿಶ್ ಫ್ರೈ ಮಾಡಿದ್ದೆ. ಆ್ಯಂಡ್ ಇನ್ನೂ ಇವತ್ತು ನಾನು ನನ್ನ ಒಂದು ಅತ್ತೆ ಮದುವೆ ಆದಾಗ ಕೊಟ್ಟಿರುವಂಥ ಒಂದು ಬ್ಯಾಂಗಲ್ ಮತ್ತು ಒಂದು ರಿಂಗು ಅದು ಒಂದು ಬಾಕ್ಸಲ್ಲೇ ಇದೆ. ಸೊ ಈ ಬ್ಯಾಂಗಲ್ನ ತೋರಿಸ್ತಾ ಇದ್ದೀನಿ. ತುಂಬ ಹಳೆ ಬ್ಯಾಂಗಲ್, ಇದೊಂದು 6-7 ಇಯರ್ಸ್ ಆಗಿದೆ. ತುಂಬ ಅಂದರೆ ತುಂಬ ಇಷ್ಟ ಈ ಬ್ಯಾಂಗಲ್ ನನಗೆ. ಸೊ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ಇವತ್ತಿನ ಬ್ಲಾಗಲ್ಲಿ ಯಾವುದೇ ರೆಸಿಪಿ ತೋರಿಸೋದಕ್ಕೆ ಆಗಿಲ್ಲ. ಮುಂದಿನ ಬ್ಲಾಗಲ್ಲಿ ಏನಾದರೂ ರೆಸಿಪಿ ಮಾಡಿದರೆ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬ್ಯಾಂಗಲ್ ಯಾವ ಥರ ಅನಿಸ್ತು ನಿಮಗೆ, ಮೆಷಿನ್ ಇಷ್ಟ ಆಯಿತಾ, ಮೆಷಿನ್ ಅನ್ಬಾಕ್ಸಿಂಗು ಕೂಡ ವಿಡಿಯೋ ಮಾಡ್ತೀನಿ ಮನೆಗೆ ತಂದಮೇಲೆ. ಓಕೆನಾ? ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಥ್ಯಾಂಕ್ ಯು ಸೋ ಮಚ್.